ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಡ್ಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ನಮ್ಮ ಭೂಮಿ ದೇವ್ರ ಹತ್ರ ಕೂತ್ಕೊಂಡಿರ್ತಾಳೆ. ಜೊತೆಗೆ ಇಲ್ಲೊಂದು ಬಿಗ್ ಟ್ವಿಸ್ಟ್ ಕೂಡ ಇದೆ. ಏನು ಟ್ವಿಸ್ಟು? ಶಾರದನ್ನ ಹೆಂಗಾರ ಮಾಡಿ ಸಾಯಿಸಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾಳೆ ದೇವಯಾನಿ. ಹಾಗಾದರೆ ನಿಜವಾಗ್ಲೂ ಶಾರದನ್ನ ಸಾಯಿಸ್ಬಿಡ್ತಾಳೆ? ಅವಳ ಪ್ಲ್ಯಾನ್ ಏನು? ಅಜಿತ್ ಕೈಲಿ ಸಿಕ್ಬಿಡ್ತಾಳೆ? ಎಲ್ಲನೂ ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಅಂತಂದರೆ, ಭೂಮಿ ದೇವ್ರ ಹತ್ರ ಕೂತ್ಕೊಂಡಿರ್ತಾಳೆ. ದೇವ್ರ ಹತ್ರ ಕೈ ಮುಗಿದಿರ್ತಾಳೆ. ಭಗವಂತ, ನಾನು ಯಾವಾಗ ನೋಡಿದ್ರು ಕಾನ್ಸ್ಟೇಬಲ್ ಆಗಬೇಕು ಅಂತ ಹೋದಾಗ ನೀನು ಏನು ಮಾಡ್ತೀಯ? ಯಾವುದಾದ್ರೂ ಒಂದು ಕಾರಣದಿಂದ ನಾನು ಕಾನ್ಸ್ಟೇಬಲ್ ಆಗೋದು ತಪ್ಪು ಬಿಡುತ್ತೆ. ಈ ರೀತಿ ಆಗಬಾರ್ದು. ನಾನು ಕಾನ್ಸ್ಟೇಬಲ್ ಆಗಲೇಬೇಕು. ಪೊಲೀಸ್ ಇನ್ಫಾರ್ಮ್ ಹಾಕೊಂಡು ಬಂದು ನಿನಗೆ ಕೈ ಮುಗಿಬೇಕು ಅಂತ ಎಲ್ಲ ಹೇಳ್ಬಿಟ್ಟು ದೇವ್ರ ಹತ್ರ ಪೀಠಿಕೆ ಆಗ್ತಾ ಕೂತಿರ್ತಾಳೆ. ಅಲ್ಲಿಗೆ ನಮ್ಮ ಶ್ರವಣ್ ಸಾಹೇಬರು ಬರ್ತಾರೆ. ಹಾಂ, ಈ ರೀತಿ ನೀನು ದೇವ್ರ ಹತ್ರ ಜಪ ಮಾಡ್ತಾ ಕೂತ್ರೆ ಕಾನ್ಸ್ಟೇಬಲ್ ಆಗ್ತೀಯಾ? ಕಾನ್ಸ್ಟೇಬಲ್ ಆಗಬೇಕಂದ್ರೆ ಇದನ್ನೆಲ್ಲ ಓದಬೇಕು, ಓದು ಅಂತ ಕೊಡ್ತಾರೆ. ದೊಡ್ಡ ಸಾಹೇಬ್ರೆ, ಇಷ್ಟೊತ್ತಲ್ಲಿ ನೀವು ಇಲ್ಲೇನು ಮಾಡ್ತಾ ಇದ್ದೀರಾ? ನೀವೆಲ್ಲ ನಿದ್ದೆ ಗೆಡಬಾರ್ದು, ನಿದ್ದೆಗೆಟ್ಟರೆ ನಿಮ್ಮ ಆರೋಗ್ಯ ಏನಾಗುತ್ತೆ ಅಂತ ಹೇಳ್ತಾಳೆ. ಭೂಮಿ, ಅಪ್ಪ ಅಂದರೆ ಇಷ್ಟೇನಾ? ಅಪ್ಪನ ಕರ್ತವ್ಯ ನಾನು ಮಾಡಲೇಬೇಕು ತಾನೆ? ಅಲ್ಲ ಭೂಮಿ, ನಾನು ನಿಮ್ಮ ತಾಯಿ ವಿರುದ್ಧ ಕೇಸ್ ತೊಗೊಂಡಾಗ ನಾನು ಫೈಲ್ಸ್ನ ಸ್ಟಡಿ ಮಾಡ್ತಾ ಇದ್ದೆ. ಅಂಥ ಸಂದರ್ಭದಲ್ಲಿ ನೀನು ನನಗೆ ಟೀ ಕಾಫಿ ಎಲ್ಲ ಮಾಡ್ಕೊಂಬಂದು ಕೊಡ್ತಿದ್ದೆ. ಯಾಕೆ ಹೇಳು ಅಂದಾಗ, ಅಲ್ಲ ಸಾಹೇಬ್ರೆ ಅದು ಅಂತ ಹೇಳ್ತಾಳೆ. ಆಗ ನೀನು ಏನಂತಂದರೆ, ನೀವು ಕೋರ್ಟಲ್ಲಿ ಲಾಯರು, ಮನೆಯಲ್ಲಿ ನನಗೆ ಅಪ್ಪ ಅಂತ ಹೇಳಿದ್ದೆ. ಅದೇ ರೀತಿ ನೀನು ನನ್ನ ಮಗಳಲ್ವಾ? ಈ ಸಮಯದಲ್ಲಿ ನಿನಗೆ ಕರ್ತವ್ಯ ನಿನಗೆ ಸೇವೆ ಮಾಡಲಿಲ್ಲ ಅಂದರೆ ಅಪ್ಪ ಆಗಿ ಏನು ಮಾಡೋದು? ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ ನೋಡು, ನೀನು ಚೆನ್ನಾಗಿ ಸ್ಟಡಿ ಮಾಡಬೇಕು, ಅಂದಾಗ ಮಾತ್ರ ಕಾನ್ಸ್ಟೇಬಲ್ ಆಗ್ತೀಯಾ ಅಂತ ಹೇಳ್ಬಿಟ್ಟು ಅವಳಿಗೆ ಧೈರ್ಯ ಎರಡನ್ನೂ ತುಂಬ್ತಾರೆ. ಒಟ್ಟಿನಲ್ಲಿ ಶ್ರವಣ್ ಅವರು ಭೂಮಿನ ಕಾನ್ಸ್ಟೇಬಲ್ ಮಾಡಬೇಕು ಅಂತ ಶತಾಯ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಸೊ ಈ ಕಡೆ ದೇವಯಾನಿ ಒಂದು ಸೀರೆ ಹಿಡ್ಕೊಂಡು ಕುಂತಿರ್ತಾಳೆ. ಆ ಸೀರೆ ಯಾಕಂದರೆ ಆ ಸೀರೆ ನೋಡಿ ಚಟಾರ ಅಂತ ಶಾರದಮ್ಮನವರು ಚೀರಿರ್ತಾರೆ. ಯಾಕಂದರೆ ಆ ಸೀರೆ ನೋಡಿ ಅವ್ರಿಗೆ ಹಳೆ ನೆನಪು ಬಂದಿರುತ್ತೆ. ಶಾರದಾ ಶೂಟ್ ಮಾಡಿರೋದು, ಮಗುನ ತೊಗೊಂಡೋಗಿರೋದು, ಇದನ್ನೆಲ್ಲ ನೋಡ್ಬಿಟ್ಟು ಫುಲ್ಲು ಶಾಕ್ ಆಗಿ ಚೀರಿರ್ತಾರೆ. ಮನೆಯವ್ರಿಗೆಲ್ಲ ಅನುಮಾನ ಬಂದಿರುತ್ತೆ ಆಲ್ರೆಡಿ. ದೇವಯಾನಿ, ನಿನ್ನ ಸೀರೆ ನೋಡಿ ಶಾರದಾ ಯಾಕೆ ಚೀರಿದ್ಲು, ಏನಾಯಿತು ಅಂತ ಹೇಳ್ತಾರೆ. ಆಗ ಅದೇ ಹೇಳ್ಕೊಂಡು, ಮಾಮ್ ಏನು ಮಾಮ್ ಈ ಸೀರೆ ಹಿಡ್ಕೊಂಡು ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ, ಏನಾಯಿತು ಮಾಮ್ ಅಂತ ಅಲ್ಲಿಗೆ ಈ ನಮ್ಮ ಅಂಜು ಕೂಡ ಬರ್ತಾಳೆ. ಆಗ ದೇವಯಾನಿ ಹೇಳ್ತಾಳೆ, ಈ ಸೀರೆ ಎಲ್ಲಿ ನನ್ನ ನೇಣಾಗುತ್ತೋ ಏನೋ, ನನ್ನ ಕೊರಳಿಗೆ ನೇಣಾಗುತ್ತೋ ಏನೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂದಾಗ, ಯಾಕೆ ಮಾಮ್ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ, ಏನಾಯಿತು ಮಾಮ್ ಅಂತದ್ದು ಅಂತ ಕೇಳ್ತಾಳೆ. ಅಲ್ಲ, ಆ ಶಾರದಾ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಬಿದ್ದಿರ್ತಾಳೆ ಅಂದರೆ ದೇವಸ್ಥಾನದಲ್ಲಿ ನೋಡಿದ್ರೆ ಅವತ್ತು ಹಾಗಾಯಿತು, ಇವತ್ತು ನೋಡಿದ್ರೆ ನನ್ನ ಸೀರೆನ ಕಂಡಿಡಿದಿದ್ದಾಳೆ. ಇನ್ನು ನಾನೇ ಅವಳನ್ನು ಶೂಟ್ ಮಾಡಿದ್ದು ಅಂತ ಹೇಳುವಂಥ ದಿನ ಇನ್ನೂ ಹತ್ರ ಬರ್ತಿದೆ ಅಂತ ಅನ್ನಿಸ್ತಾ ಇದೆ ನನಗೆ ಅಂತ ಹೇಳ್ಬಿಟ್ಟು ಫುಲ್ ಎದುರ್ಕೊಂಡು ಮಾತಾಡ್ತಾ ಇರ್ತಾಳೆ. ಆಗ ಅಂಜು ಹೇಳ್ತಾಳೆ, ಮಾಮ್ ನನ್ನ ಮತ್ತೆ ನಚ್ಚಿ ಮದುವೆ ಆಗಬೇಕು ಮಾಮ್, ನಿನಗೇನೂ ಆಗಬಾರ್ದು, ಈ ದೊಡ್ಡಮ್ಮನಿಗೆ ಏನೂ ನೆನಪು ಬರಬಾರ್ದು ಅಂತ ನಾನು ದಿನಾಲೂ ದೇವರಿಗೆ ಕೈ ಮುಗಿತೀನಿ ಮಾಮ್ ಅಂತ ಹೇಳ್ತಾಳೆ. ಒಟ್ಟಿನಲ್ಲಿ ಅಮ್ಮ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ನಚ್ಚಿ ಜೊತೆ ನನ್ನ ಮದುವೆ ಆಗಬೇಕು, ಅಮ್ಮನಿಗೆ ಏನೂ ಆಗಬಾರ್ದು ಅಂತ ಕೈ ಮುಗಿತಾರಂತೆ ಅಂಜು ಅವರು. ಸೊ ದೇವಯಾನಿ ಹೇಳ್ತಾಳೆ, ಅದಕ್ಕೆ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ, ಇವಳನ್ನ ಸಾಯಿಸೇ ಬಿಡಬೇಕು. ಅಲ್ಲ, ಆ ಅಶ್ವಿನಿನೇ ಸಾಯಿಸಿದವ್ರು ನಾವು, ಇನ್ನು ಇವಳನ್ನ ಬಿಡ್ತೀವಾ? ಇಲ್ಲ, ಇವಳು ಜೀವಂತವಾಗಿದ್ದರೆ ನನ್ನ ಜೀವಕ್ಕೆ ಆಪತ್ತು, ಇವಳನ್ನ ಹೆಂಗಾರ ಮಾಡಿ ಸಾಯಿಸಬೇಕು ಅಂತ ಹೇಳ್ತಾಳೆ. ಈ ಕಡೆ ಆ ಭದ್ರನಿಗೆ ಕಾಲ್ ಮಾಡ್ತಾಳೆ. ಭದ್ರನಿಗೆ ಕಾಲ್ ಮಾಡಿಬಿಟ್ಟು ಹಿಂಗೆ ಅಂತ ಹೇಳ್ತಾಳೆ. ಸೊ ಹೇಳಿದಾಗ ಆ ಭದ್ರ ಕೂಡ, ಮೇಡಮ್ ನೀವೇನೂ ವರಿ ಮಾಡ್ಕೋಬೇಡಿ, ಏನಂತಂದರೆ ಒಂದು ಪಾಯ್ಸನ್ ಇಂಜೆಕ್ಷನ್ ಹಾಕೋಣ ಅಂತ ಹೇಳಿದ ತಕ್ಷಣ, ಪಾಯ್ಸನ್ ಇಂಜೆಕ್ಷನ್ನ, ಅವಳು ಮನೆ ಬಿಟ್ಟು ಆಚೆನೇ ಬರೋದಿಲ್ಲ, ಮತ್ತು ಆ ಕೇಸು ಕೂಡ ನನ್ನ ತಲೆ ಮೇಲೆ ಬರುತ್ತೆ ಭದ್ರ ಅಂತ ಹೇಳಿದಾಗ, ಮೇಡಮ್ ಹೇಗಾರ ಮಾಡಿ ಗಾರ್ಡನ್ ಏರಿಯಾ ಕಡೆ ವಾಕಿಂಗ್ಗೆ ಆ ಕಡೆ ಈ ಕಡೆ ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದುಬಿಡಿ, ಆ ಇಂಜೆಕ್ಷನ್ ಹಾಕೋದು ನನ್ನ ಜವಾಬ್ದಾರಿ ಅಂತ ಈ ಭದ್ರ ಕೂಡ ಒಪ್ಕೊಳ್ತಾನೆ. ಸರಿ ಆಯಿತು, ಬಾಂಬೆಯಿಂದ ತರಿಸ್ಬೇಕು ಇಂಜೆಕ್ಷನ್ನ, 1-2 ದಿನ ಆಗುತ್ತೆ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ತಾರೆ. ಸೊ ಈ ಕಡೆ ಅಂಜುದವಳು ಫುಲ್ಲು ಡಲ್ಲಾಗಿ ಕೂತಿರ್ತಾಳೆ. ಅಲ್ಲಿಗೆ ನಮ್ಮ ನಚ್ಚಿ ಕೂಡ ಬರ್ತಾರೆ. ಬಂದ್ಬಿಟ್ಟು, ಅಂಜು ಏನಾಯಿತು, ನೀನು ಯಾವತ್ತೂ ನನ್ನ ಹತ್ರ ಸುಳ್ಳು ಹೇಳಲ್ಲ ಅಂತ ಪ್ರಾಮಿಸ್ ಮಾಡಿದೆಯಲ್ವಾ, ಯಾಕೆ ಇತ್ತಿತ್ಲಾಗಿ ತುಂಬ ಡಲ್ಲಾಗಿರ್ತಿದೆಯಾ, ಏನಾಗಿದೆ ನಿನಗೆ ಅಂತ ಕೇಳಿದಾಗ, ನಚ್ಚಿ ನಾನು ಎಲ್ಲಿ ನಿಮ್ಮ ಮದುವೆ ಆಗುತ್ತೋ ಇಲ್ಲೋ ಅಂತ ನಂಗೆ ತುಂಬ ಭಯ ಆಗ್ತಿದೆ ನಚ್ಚಿ, ಯಾಕಂದರೆ ಪ್ರತಿ ಸಾರಿ ಕೂಡ ನಮ್ಮ ಮದುವೆ ಆಗಬೇಕು ಅಂದಾಗ ಏನಾದರೂ ವಿಘ್ನಗಳು ಬರ್ತಾನೆ ಇರುತ್ತೆ, ಅದೇ ನನಗೆ ಚಿಂತೆ ಆಗಿದೆ ಅಂತ ಹೇಳಿ ಏನೋ ಒಂದು ಹೇಳ್ತಾಳೆ. ಮಾಡೋಕ್ಕೆ ಹೋಗಿರೋದು ಬೇರೆ, ಸೊ ಇಲ್ಲಿ ನೋಡಿದ್ರೆ ಬೇರೆನೇ ಹೇಳ್ತಾಳೆ. ಸೊ ಆಗ ನಚ್ಚಿದವರು ಕೂಡ, ಆ ರೀತಿ ಏನೂ ಆಗಲ್ಲ ಅಂಜು, ಬಾ ಹೊರಗಡೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ. ಆಯಿತು ಅಂತ ಹೋಗ್ತಾಳೆ. ಈ ಕಡೆ ಈ ನಮ್ಮ ಶ್ರವಣ್ ಸಾಹೇಬರು ಕೂಡ, ಭೂಮಿ ನೀನು ಚೆನ್ನಾಗಿ ಓದ್ಕೋ ಆಯಿತಾ, ನಾನು ಶಾರದನ ಕರ್ಕೊಂಡು ಜಾಗಿಂಗ್ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ. ಸರಿ ದೊಡ್ಡ ಸಾಹೇಬ್ರೆ ಅಂತ ಹೇಳ್ತಾಳೆ. ಶಾರದನ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಈ ದೇವಯಾನಿ ಫುಲ್ಲು ಮಾಸ್ಕ್ ಎಲ್ಲ ಹಾಕ್ಕೊಂಡು, ಡ್ರೆಸ್ ಎಲ್ಲ ಹಾಕ್ಕೊಂಡು, ಭದ್ರನ ಇಂಜೆಕ್ಷನ್ ತೊಗೊಂಡು, ಇನ್ನೇನು ಯಾವುದೇ ಕಾರಣಕ್ಕೂ ಶಾರದನ ಬಿಡಬೇಡ ಅಂತ ಹೇಳ್ತಾರೆ. ಇನ್ನೇನು ಶಾರದಾಗ ಚುಚ್ಚಬೇಕು ಅಷ್ಟರಲ್ಲಿ ಇವಳು ಒಂದು ಸಾರಿ ಕನಸು ಕೂಡ ಕಂಡಿರ್ತಾಳೆ. ಶಾರದಾಗ ಚುಚ್ಚಿದಂಗೆ ಕನಸು ಕಂಡಂಗೆ, ಅಯ್ಯೋ ನಾನು ಇಮ್ಯಾಜ್ ಮಾಡಿದೆ, ಚೆನ್ನಾಗಿದೆ ಐಡಿಯಾ, ಸರಿ ಹೆಂಗಾರ ಮಾಡಿ ಇದನ್ನು ನೀನು ಈ ಒಂದು ಕನಸನ್ನು ನೆನೆಸು ಮಾಡಬೇಕು ಅಂತ ಭದ್ರನ್ಗೆ ಹೇಳಿರ್ತಾಳೆ.
ಸೊ ಅದೇ ರೀತಿ ಆ ಭದ್ರ ಕೂಡ ಇಂಜೆಕ್ಷನ್ ಚುಚ್ಚಬೇಕು ಅಂತ ಬರ್ತಾನೆ, ಅಲ್ಲಿಗೆ ನಮ್ಮ ಅಜಿತ್ ಸಾಹೇಬ್ರು ಬಂದು ಆ ಭದ್ರನ ಕೈ ಹಿಡಿದ್ಬಿಡ್ತಾರೆ ಗಟ್ಟಿಯಾಗಿ. ಕೈ ಹಿಡಿದ ತಕ್ಷಣ ಚೆನ್ನಾಗಿ ತದುಕ್ತಾರೆ ಮಾತ್ರ. ಅಂತೂ ಇಂತೂ ಶಾರದಮ್ಮನಿಗೇನು ಇಂಜೆಕ್ಷನ್ ಚುಚ್ಚೋದಿಲ್ಲ. ನಾವಿಲ್ಲಿ ಚುಚ್ಬಿಟ್ರು ಅಂತ ಅಂದ್ಕೊಳ್ಬೇಕಾದ್ರೆ ಯಮ ಕನಸ್ಕೊಂಡು ಚಟಾರ ಅಂತ ಚೀರಿದಾಗಲೇ ಅಯ್ಯೋ ನಿಜವಾಗ್ಲೂ ಚುಚ್ಬಿಟ್ರೇನೋ, ಪಾಪ ಶಾರದಮ್ಮನ ಪ್ರಾಣಕ್ಕೆ ಅಪಾಯ ಐತೇನೋ ಅಂತ ಅಂದ್ಕೊಂಡ್ವಿ. ಬಟ್ ಚುಚ್ಚೋದಿಲ್ಲ. ಬಟ್ ಭದ್ರ ಸಿಕ್ಬಿಡ್ತಾನೆ ನಮ್ಮ ಅಜಿತ್ ಸಾಹೇಬ್ರ ಕೈಯಲ್ಲಿ. ಸಿಕ್ಬಿದ್ದಾಗ ಚೆನ್ನಾಗಿ ತದುಕ್ತಾರೆ. ಆದರೆ ಆ ಭದ್ರ ಇದನ್ನು ಸನ್ನೆ ಮಾಡ್ತಾನೆ, ಹಿಂಗೆ ಹೋಗು ಹೋಗು ಅಂತ ಹೇಳ್ಬಿಟ್ಟು. ಯಾರಿಗೆ? ದೇವಯಾನಿಗೆ. ದೇವಯಾನಿ ಅಲ್ಲಿಂದ ಓಡಿ ಹೋಗ್ತಾಳೆ. ಓಡಿ ಹೋದಾಗ ಇವರು ಕೂಡ ಓಡಿ 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 ಹೋಗ್ತಾರೆ. ಯಾರು? ನಮ್ಮ ಅಜಿತ್ ಅವರು ಓಡಿ ಹೋಗಿ ದೇವಯಾನಿನ ಹಿಡಿಬೇಕು ಅನ್ನೋಷ್ಟಿಗೆ ದೇವಯಾನಿ ಮಣ್ಣು ಕೆಳಗಡೆ ಮಣ್ಣನ್ನು ತೊಗೊಂಡು ಜಾಡ್ ಸುಗ್ಗು ಬಿಡ್ತಾಳೆ. ಕೈಯಲ್ಲಿರ್ತಕ್ಕಂಥ ವಾಚು ಪಟಾರ ಅಂತ ಕೆಳಗಡೆ ಬೀಳುತ್ತೆ. ಅದನ್ನು ನಮ್ಮ ಅಜಿತ್ ಸಾಹೇಬ್ರು ನೋಡ್ತಾರೆ, ದೇವಯಾನಿ ಅತ್ತೆ ವಾಚ್ ಅಲ್ವಾ ಅಂತ ಹೇಳ್ಬಿಟ್ಟು, ದೇವಯಾನಿ ಅತ್ತೆ ವಾಚ್ ಇದು ಇಲ್ಲಿ ಯಾಕೆ ಬಂತು ಅಂತ ಹೇಳ್ಬಿಟ್ಟು, ಸದ್ಯಕ್ಕೆ ವಾಚ್ ಸಿಕ್ಕಿದೆ, ದೇವಯಾನಿನೇ ಕೊಲೆಗಾರತಿ ಅನ್ನೋದನ್ನು ನಮ್ಮ ಅಜಿತ್ ಸಾಹೇಬ್ರು ಕಂಡುಹಿಡಿತಾರ. ಆ ವಾಚ್ ಬಗ್ಗೆ ಏನಾದರೂ ಕತೆ ಕಟ್ತಾರಾ, ದೇವಯಾನಿನೇ ನಿಜವಾದ ಕೊಲೆಗಾರತಿ ಅನ್ನೋದು ನಮ್ಮ ಅಜಿತ್ಗೆ ಗೊತ್ತಾಗುತ್ತೆ. ಸದ್ಯಕ್ಕಂತೂ ವಾಚ್ ಸಿಕ್ಕಿ ಬಿದ್ದಿದೆ, ಅದು ದೇವಯಾನಿದೆ ಅಂತ ಗೊತ್ತಾಗಿದೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.